ಹಾಯ್ ಫ್ರೆಂಡ್ಸ್, ಹೇಮರಗ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನಂದು ಚಾಲೆಂಜಿಂಗ್ ವ್ಲಾಗಲ್ಲಿ 6ನೇ ದಿನ ಆಗಿರುತ್ತೆ. ನೋಡಿ, ನಾವೇನು ಮಾಡ್ತೀವಿ ಅಂದರೆ, ಇದು ಬೆಳಗ್ಗೆನೇ ಆಗಿದ್ದಿದ್ದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಬ್ಲಾಸ್ಟ್ ಆಗ್ತಿತ್ತೋ ಏನಾಗ್ತಿತ್ತೋ ಗೊತ್ತಿಲ್ಲ. ನನಗೆ ಸೈಡ್ ಓಲಿಂದ ಇಡ್ಲಿಕ್ಕೆ ಆಗ್ತಾಯಿತ್ತು, ಗಾಳಿ ಬರ್ತಾಯಿತ್ತು ಮತ್ತು ಮೇಲಿಂದ ಬರೋಕ್ಕೆ ಶುರು ಆಯಿತು. ನಾನು ಜಸ್ಟ್ ಸ್ಟವ್ ಆಫ್ ಮಾಡಿ ಹೊರಗೆ ಬಂದುಬಿಟ್ಟೆ. ಒಂದು 10 ನಿಮಿಷ ಕಾಲು ಗಂಟೆ ಆಗೋ ತನಕ ಅದು ಕೂಲ್ ಆಗಲೇ ಇಲ್ಲ. ಅಲ್ಲಿವರೆಗೂ ಬಿಟ್ಟೆ. ಈ ಕಡೆ ಒಂದು ಕಡೆ ದಾಲ್ ಮಾಡೋಣ, ಒಂದು ಕಡೆ ಜೀರಾ ರೈಸ್ ಮಾಡೋಣ ಅಂತ ಇಟ್ಟಿದ್ದೀನಿ. ಹಂಗೂ ಸ್ವಲ್ಪ ಹಂಗೆ ಜೀರಾ ರೈಸ್ ಸ್ವಲ್ಪ ಇದಾಗಿತ್ತು, ಹಂಗೇ ಸ್ವಲ್ಪ ತಟ್ಟೆ ಮುಚ್ಚಿನೇ ಬೇಯಿಸಿದ್ದೀನಿ. ಯಾರು ಅಷ್ಟೇ ಅರ್ಜೆಂಟಲ್ಲಿ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ, ಏಕೆಂದರೆ ಬೆಳಗ್ಗೆ ಹೊತ್ತು ನಮಗೆ ಲೇಟ್ ಆಗಿರುತ್ತೆ ಅಂತ ಏನೋ ಮಾಡ್ತಾ ಇರ್ತೀವಿ. ಇಲ್ಲ ರಬ್ಬರ್ ಸರಿಗೆ ಹಾಕಿರಲ್ವೋ, ಇಲ್ಲಾಂದರೆ ಏನು ಸಮಸ್ಯೆ ರಬ್ಬರ್ ಹೋಗಿರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅದು ಒಂದು ಕ್ಷಣದಿಂದ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಗೊತ್ತಾಗಿದ ತಕ್ಷಣ ಏನು ಮಾಡಿದೆ, ಸ್ಟವ್ ಆಫ್ ಮಾಡಿ ಹೊರಗೆ ಬಂದೆ. ಅರ್ಧ ಗಂಟೆ ಬಿಟ್ಟು ಒಳಗಡೆ ಹೋಗಿದ್ದೀನಿ. ಹಂಗಾಗಿ ಇದು ಬೇಳೆ ದಾಲ್ ಮಾಡೋಕ್ಕೆ ಸ್ಮ್ಯಾಶ್ ಮಾಡಬೇಕಿತ್ತು, ಬಟ್ ಟೈಮ್ ಇರಲಿಲ್ಲ. ಹಂಗೇ ಅದಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಿದೆ. ಆಮೇಲೆ ಬಾಗಿಲೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಇವತ್ತಿನ ಕೆಲಸ ಇಲ್ಲಿ ಮುಗೀತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರ ಮನೇಲೂ ಇದೇ ಥರ ಆಗುತ್ತಲ್ವ. ಹಂಗಾಗಿ ನೋಡಿ, ಬೆಳಗ್ಗೆ ಅಂದರೆ ಎಲ್ಲರ ಮನೇಲೂ ಹಿಂಗೆ ತಿಂಡಿ ಮಾಡಿ ಏನೋ ಒಂದು ಕೆಲಸ ಮಾಡಿದ್ರೆ ಹಿಂಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡೋ ತನಕ ನನಗೆ ಟೈಮ್ ಕರೆಕ್ಟಾಗಿ ಆಯಿತು. ಆಮೇಲೆ ಇದೊಂದು ತೋರಿಸ್ತಾ ಇದ್ದೀನಿ ನೋಡಿ, ಎಳ್ನೀರು ಓಪನ್ ಮಾಡೋದು. ನಾವೇನು ಮಾಡ್ತೀವಿ ಅಂದರೆ, ಹೊರಗಡೆಯಿಂದ ತರಿಸ್ಬೇಕಾದ್ರೆ ಅಲ್ಲಿಂದನೇ ಓಪನ್ ಮಾಡಿಸಿ ಒಂದು ಬಾಕ್ಸ್ಗೆ ತರಿಸ್ತೀವಿ. ಇಲ್ಲ ಅಲ್ಲೇ ಹೋಗಿ ಕುಡಿತೀವಿ. ನಾವು ಮನೆಗೆ ತರಿಸ್ದಾಗಲೂ ಅಷ್ಟೇ ಇದರಿಂದ ನಮಗೆ 2 in 1 ಆಗಿ ವರ್ಕ್ ಆಗುತ್ತೆ. ಎಳ್ನೀರು ಕೂಡ ನಾವು ಓಪನ್ ಮಾಡ್ಕೋಬೋದು, ಈಸಿಯಾಗಿ ಓಪನ್ ಮಾಡ್ಕೋಬೋದು. ಹಾಗೆ ಆ್ಯಪಲ್ ಇರುತ್ತೆ ನೋಡಿ, ಆ್ಯಪಲ್ನು ಕೂಡ ಮಧ್ಯದಲ್ಲಿ ಇಟ್ಟರೆ ಬೀಜ ಅದೆಲ್ಲ ಹೋಗುತ್ತೆ, ಹಣ್ಣು ಮಾತ್ರ ನಮ್ಗೆ ನೀಟಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಯೂಸ್ ಆಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನನಗೆ. ಇಲ್ಲಾಂದರೆ ಹಿಂಗೆ ಹಾಕಿದ ತಕ್ಷಣ ಓಪನ್ ಆಗುತ್ತೆ. ನಾನು ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ನೀವು ಯಾವ ಕಡೆನಾರು ಓಪನ್ ಮಾಡ್ಬೋದು. ಈ ಕಡೆ ಹಿಂದೆ ಮುಂದೆ ಸೈಡು, ಆ ಕಡೆ ಮತ್ತು ಈ ಕಡೆ ಹಿಂದೆ ಎಲ್ಲಿ ಬೇಕಾದ್ರೂ ನೀವು ಓಪನ್ ಮಾಡ್ಕೋಬೋದು. ಎಲ್ಲಿ ಈಸಿ ಇರುತ್ತೆ ಅಲ್ಲಿ ಓಪನ್ ಮಾಡ್ಕೋಬೋದು. ಯಾರದೇ ಕೂಡ ಸಪೋರ್ಟ್ ಇಲ್ಲದೆ ನಾವು ಫ್ರೆಶ್ಶಾಗಿ ನಾವೇ ಓಪನ್ ಮಾಡಿಕೊಂಡು ಕುಡಿಬೋದು. ಇದೊಂದು ತೆಗೆದಿಟ್ಕೊಳ್ಳಿ ಮನೇಲಿ. ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನಾನು ಆಫ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ನಂಗೆ ತುಂಬ ಯೂಸ್ ಆಗ್ತಾಯಿದೆ. ಆ್ಯಪಲ್ ತಂದರೂ ಅಷ್ಟೇ, ಅದನ್ನು ಕಟ್ ಮಾಡಿ ಎಲ್ಲ ಥರ ಬೀಜ ತೆಗಿಬೇಕು ಅಂತೇನಿಲ್ಲ. ಅದು ಮಧ್ಯದಲ್ಲಿ ಹಾಕಿ ಹಿಂಗೆ ಹಣ್ಣು ಸೇಮ್ ಮಧ್ಯದಲ್ಲಿ ಹಾಕಿ ಹಿಂಗೆ ಎತ್ತಿದ್ರೆ ಆ ಮಧ್ಯದಲ್ಲಿರೋ ಬೀಜ ಎಲ್ಲ ಹೊರಗೆ ಬಂದಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನಾನು ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಎಲ್ಲಿ ಈಸಿ ಆಗುತ್ತೆ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಹಿಂದೆ ಮುಂದೆ ಈ ಕಡೆ ಸೈಡಲ್ಲೂ ಕೂಡ ನೀವು ತೆಳ್ಳಗಿದ್ರೆ ಓಪನ್ ಆಗಿದೆ ಆಲ್ರೆಡಿ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಓಪನ್ ಮಾಡ್ಕೋಬೋದು. ಅದು ಇದು ಸ್ವಲ್ಪ ಮಾಮೂಲಿಗಿನ ಸ್ವಲ್ಪ ಗಟ್ಟಿ ಇತ್ತು ಅಂತಲೇ ಹೇಳ್ಬೋದು. ಏನು ಹೇಳ್ತೀವಿ, ಪ್ರಯತ್ನವೂ ಅಷ್ಟೇ, ಕಷ್ಟ ಅಂತ ಬಿಡಬಾರ್ದು, ಆಗ್ತಿಲ್ಲ ಅಂತಲೂ ಕೂಡ ಬಿಡಬಾರ್ದು. ನಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ನಾನು ಅವಾಗ ತೊಗೊಂಡು ಯಾಕೆ ಇಷ್ಟು ಗಟ್ಟಿ ಇದೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಆಮೇಲೆ ಅಂದ್ಕೊಂಡೆ. ಯಾವುದೇ ಕಷ್ಟವಾದಂಥ ಪರಿಸ್ಥಿತಿನೂ ಕೂಡ ನಾವು ಸುಲಭವಾಗಿ ತೊಗೊಂಡ್ರೆ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಕೂಡ ಹಾಗೆ ಓಪನ್ ಮಾಡಿ ಫ್ರೆಶ್ಶಾಗಿ ನಾನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲ ನಾವು ಹೊರಗಡೆಯಿಂದ ನಾವು ಪಾರ್ಸೆಲ್ ತರಿಸ್ತೀನಿ ಅಂದರೂ ಕೂಡ ಅದು ಬಾಕ್ಸ್ಗೆ ಹಾಕಿ ತರಿಸಿ ತಂದು ನಾವು ಕುಡಿಯೋ ತನಕ ಲೇಟ್ ಆಗುತ್ತೆ. ಬಟ್ ನಾವು ಹೀಗೆ ಮನೇಲೇ ಮಾಡಿಕೊಂಡು ಮನೇಲೇ ಇದನ್ನು ಇಟ್ಕೊಂಡ್ರೆ ಸಾಕು. ಹಿಂಗೆ ಹಾಕಿದ ತಕ್ಷಣ ಓಪನ್ ಆಗುತ್ತೆ. ಆಗಿದ ತಕ್ಷಣ ನಾವು ಅದನ್ನ ಒಂದು ಕಪ್ಗೋ ಗ್ಲಾಸ್ಗೆ ಅದಕ್ಕಾದ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಕುಡಿದ್ರೆ ತುಂಬ ಫ್ರೆಶ್ಶಾಗಿ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಶೀತ ಇರೋದ್ರಿಂದ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಲಿಲ್ಲ. ನಮ್ಮ ಯಜಮಾನರು ತಂದಿದ್ರು. ಮಧ್ಯಾಹ್ನ ಕುಡಿತಾ ಇದ್ದೀನಿ, ಇದು 12-12 ಕುಡಿತಾ ಇದ್ದೀನಿ. ಯಾಕೆಂದರೆ ಕೆಮ್ಮನ್ಬಿಡುತ್ತೆ, ತುಂಬ ವೆದರ್ ಕೂಲ್ ಆಗಿದೆ ಅಲ್ವಾ. ಹಾಗಾಗಿ ಕುಡಿಯೋದು ಬೇಡ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂತೇಳಿ ಮಧ್ಯಾಹ್ನ 12-12 ಕುಡಿತೆ. ಸ್ವಲ್ಪ ಬಿಸಿಲು ಬಂದಿರತ್ತಲ್ವ, ಆಗ ಕೆಮ್ಮು ಬರೋ ಚಾನ್ಸಸ್ ಇರಲ್ಲ ಅಂತ. ಯಾಕೆಂದರೆ ಎಲ್ಲರಿಗೂ ಎಲ್ಲನೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ, ಒಬ್ರಿಗೆ ಆಗುತ್ತೆ ಒಬ್ರಿಗೆ ಆಗಲ್ಲ. ನನಗಿದೊಂದು 350 ml ಬಂದಿತ್ತು. ದೊಡ್ಡ ಕಪ್ ಇದು, 1/2 ಲೀಟ್ರ್ ಕಪ್ ಇದು. 350 ml ಎಳ್ನೀರು ಬಂದಿತ್ತು. ಅದು ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ನಾವು ಎಲ್ಲಿ ಬೇಕಾದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲಿನಾರು ಬೇಕಾದ್ರೆ ಓಪನ್ ಮಾಡಿ ನಾವು ಕುಡಿಬೋದು ಅಂತಲೇ ಹೇಳ್ತೀನಿ. ನಿಮಗೂ ಏನಾದ್ರು ಯೂಸ್ ಆಗುತ್ತೆ ಅಂದರೆ ಖಂಡಿತ ನೀವು ಕೂಡ ತರಿಸ್ಕೊಳ್ಳಿ. ಇದು ಸಂಜೆ ಈವ್ನಿಂಗ್ ಆಗಿದೆ. ನಾನು 5 to 5:30 5:40 ಸ್ವಲ್ಪ ವಾಕ್ ಮಾಡ್ತೀನಿ. ಏಕೆಂದರೆ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂದರೆ ವಾಕು ಮಾಡಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತೇಳಿ. ವೆದರ್ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಇನ್ನೂ ಬಿಸಿಲಿತ್ತು ಅಂತೇಳಿ ವಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಥರ ಚಳಿ ಸ್ಟಾರ್ಟ್ ಆಗುತ್ತೆ. ಈಗ ಚಳಿ ಸ್ಟಾರ್ಟ್ ಆಗಿಂದ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ವಾಕಿಂಗ್ ಕಡಿಮೆ ಮಾಡಿರ್ತಾರೆ. ಯಾಕಂದರೆ ಚಳಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದ್ರ ಮೊದಲಂಗೆ ಬೇಸಿಗೆ ನೋಡಿ, ಬೇಗ ಹೇಳ್ಬೋದು ಮತ್ತು ವಾಕೆಲ್ಲ ಮಾಡ್ಬೋದು. ಹೊರಗೆ ಇರ್ತಾರೆ ಜನಗಳು. ಈ ಚಳಿಗೆ ಸಂಜೆ ಆದರೆ ಒಳಗೆ ಸೇರ್ಕೊತಾರೆ. ಬೆಳಗ್ಗೆ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಇದಳೋದು. ಹಾಗಾಗಿ ನಾನು ಕೂಡ ಈವ್ನಿಂಗ್ ಸ್ವಲ್ಪ ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ದತ್ತಾತ್ರೇಯನ ಗಿಡಕ್ಕೆ ಸ್ವಲ್ಪ ಹುಳು ಬಿದ್ದು ಹಾಳಾಗಿತ್ತು, ಅದನ್ನೆಲ್ಲ ನಾನು ಇದು ಮಾಡಿ ಒಂದು ಕಡೆ ಸೈಡಿಗಿಟ್ಟೆ. ಆವಾಗಿದ್ದು ಚಿಗುರಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ಆಮೇಲೆ ಮನೇಲಿ ಬೆಳಗ್ಗೆನೇ ಹುಳ್ಳಿಕಾಳು ತಂದು ಕೊಟ್ಟೋಗಿದ್ರು, ಮೊಳಕೆ ಕಟ್ಟು ಅಂತೇಳಿ. ಹಾಗಾಗಿ ನಾನು ಕೂಡ ಅರ್ಧ kg ಕಾಳಲ್ಲಿ ಸ್ವಲ್ಪ ಎತ್ಕೊಂಡು ಹುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ವೆದರಲ್ಲಿ ಈ ಚಳಿಗೆ ಕೆಮ್ಮು ಕಫ ಕೋಲ್ಡ್ ಇದೆ, ತುಂಬ ಒಳ್ಳೆಯದು. ಹಾಗಾಗಿ ಹುಳ್ಳಿ ಕಟ್ ಮಾಡಿ ಉಪ್ಸಾರು ಖಾರ ಇತ್ತು, ಮುದ್ದೆ ಅನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಕಡೆ ಮೊಳಕೆ ಕಟ್ಟೋಣ ಅಂತೇಳಿ ಹುಳ್ಳಿಕಾಳನ್ನ ಚೆನ್ನಾಗಿ 2-3 ಸಲ ತೊಳೆದು ಅದಕ್ಕೆ ನೀರು
ನೀರಾಕಿ ಅದನ್ನು 24 ಅವರ್ಸ್ ನಾವು ಇಡಬೇಕಾಗತ್ತೆ. ಅದು ಚೆನ್ನಾಗಿ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಸ್ಮ್ಯಾಶ್ ಒಂಥರ ಇದಾದರೆ ಅದನ್ನ ಸೋರ್ಲಿಕ್ಕೆ ನಾವು ಇನ್ನೊಂದು ದಿನ ಬಿಟ್ಟರೆ ಅದು ಚೆನ್ನಾಗಿ ಖಂಡಿತ ಮೊಳಕೆ ಬಂದಿರುತ್ತೆ. ನೀವು ಮಸಾಲೆ ಸಾರಾಗಿರ್ಬೋದು, ಉಪ್ಪು ಸಾರಾಗಿರ್ಬೋದು 2-3 ಥರ ಸಾರು ಮಾಡಿಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು. ಇದು ನನ್ನ ಮಗಂದು ಲಾಸ್ಟ್ ಎಕ್ಸಾಮ್ ಆಗಿತ್ತು, ಸೋಷಿಯಲ್ ಇತ್ತು ಅವನಿಗೆ. ಸ್ವಲ್ಪ ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳ್ದೆ. ನಾನು ಕೂಡ ಅವನ ಜೊತೆ ಲಾಸ್ಟಲ್ಲಿ ಒಂದು 10 ನಿಮಿಷ ಜಾಯ್ನ್ ಆದೆ. ಒಂಥರ ಖುಷಿ ಆಯಿತು. ನಿಮ್ಗೇನಾದ್ರು ಇಷ್ಟ ಆಗಿದೆ ಪ್ಲೀಸ್ ಶೇರು, ಕಮೆಂಟು, ಲೈಕು ಎಲ್ಲ ಕೊಡಿ. ತುಂಬಾ ಇಷ್ಟಾಗಿ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಅಂತ ಹೇಳ್ತಾ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಮಕ್ಕಳು ಎಕ್ಸಾಮ್ ಬಂದರೆ ಮಕ್ಕಳು ಟೆನ್ಷನ್ ಇರುತ್ತೆ ಇರಲ್ಲೋ ಗೊತ್ತಿಲ್ಲ, ನಮಗೆ ಡಬಲ್ ಟೆನ್ಷನ್ ಇರುತ್ತೆ. ಮಕ್ಕಳು ಕೂಲಾಗೇ ಇರ್ತಾರೆ ಹೇಳ್ಬೇಕು ಅಂದರೆ, ನಮ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಏನು ಮಾಡ್ತಾರೋ, ಹೇಗೆ ಮಾಡ್ತಾರೋ, ಓದ್ತಾರೋ ಓದಲ್ವೋ ಅಂತ. ಅಲ್ಲದೆ ನಾವು ಅವ್ರಿಗೆ ಒತ್ತಡ ಕೊಡ್ತೀವೋ ಏನೋ ಗೊತ್ತಿಲ್ಲ, ಓದು ಅಂತ ಒಂದ್ಸಲ ಅನಿಸುತ್ತೆ. ಅಷ್ಟೆಲ್ಲ ಒತ್ತಡ ಕೊಡಬಾರ್ದು ಅಂತ ಅನಿಸುತ್ತೆ. ಬಟ್ ಅವರು ಕೂಡ ಟ್ರೈ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.